ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ನನ್ನ ನಮಸ್ಕಾರ. ಲೆಟ್ ಹಿಟ್ ದ ರೋಡ್ ಅಂತ ಆರ್ಗನೈಸೇಷನಿಂದ ನಮ್ಮ ಒಂದು ಕಡೆ ಟ್ರಿಪ್ ಆರ್ಗನೈಸ್ ಮಾಡಿದ್ವಿ. ಅಲ್ಲಿ ಯಾವ ಪ್ಲೇಸ್ ಅಂತಂದರೆ ಸಕಲೇಶ್ಪುರ ಹತ್ರ ಇರುವಂತಹ ಟಸ್ಕರ್ ವ್ಯಾಲಿ ಅಂತ ಹೇಳ್ಬಿಟ್ಟು. ಟಸ್ಕರ್ ವ್ಯಾಲಿ ಸಕಲೇಶ್ಪುರ ಅಂದರೆ ನಿಮ್ಗೆ ಗೊತ್ತಾಗೋದು ಏನಂದ್ರೆ ಪ್ರಕೃತಿಯ ಸುಂದರ ನಾಡು ಅಂತ. ಅದನ್ನು ಪ್ರಕೃತಿನ ನೀವು ನಿಜವಾಗ್ಲೂ ಇದನ್ನು ಮಾಡ್ಕೋಬೇಕಂದ್ರೆ, ಅದನ್ನು ಸವಿಬೇಕು ಅಂತಂದರೆ 100% ನೀವು ಈ ಪ್ಲೇಸಿಗೆ ಟಸ್ಕರ್ ವ್ಯಾಲಿ ಅನ್ನುವಂಥ ಹೋಮ್ ಸ್ಟೇಗೆ ರೆಸಾರ್ಟ್ಗೆ ನೀವು ಬರಲೇಬೇಕು. ಬಂದರೆ ಇಲ್ಲಿ ನೋಡಿದ್ರೆ ಏನಾಕೈತೆ ಅಂದ್ರೆ ನಿಮ್ಗೆ ಎಂಥ ಖುಷಿ ಆಗುತ್ತೆ ಅಂತಂದ್ರೆ, ಈ ನಮ್ಮ ಡೈಲಿ ಲೈಫ್ ಒಳಗೆ ದೈನಂದಿನ ಚಟುವಟಿಕೆ ಒಳಗೆ ನಾವು ಎಷ್ಟು ಬ್ಯುಸಿ ಇದ್ದೇವೆ ಅಂದ್ರೆ, ನಾವು ಕೆಲಸ ಆಯಿತು, ಇದಾಯಿತು, ಮನೆ ಆಯಿತು, ಅದ್ರೊಳಗೆ ಮಾತ್ರ ನಾವು ಬ್ಯುಸಿ ಇದ್ದೀವಿ. ಆದರೆ ಪ್ರಕೃತಿಯನ್ನು ನಿಜವಾಗಿ ಸವಿಬೇಕಂತಂದರೆ ನೀವು ಟಸ್ಕರ್ ವ್ಯಾಲಿ, ಸಕಲೇಶ್ಪುರ ಹತ್ತಿರ ಇರುವಂಥ ಟಸ್ಕರ್ ವ್ಯಾಲಿಗೆ ಬರಬೇಕು. ಬಂದರೆ ಉತ್ತರ ಕರ್ನಾಟಕ ಮಂದಿಗೆ ಎಷ್ಟು ಖುಷಿ ಆಕೈತಂತಂದ್ರೆ, ನೀವು ಇಲ್ಲಿ ಬಂದು ನೋಡಿದ್ರೆ ಇಲ್ಲಿರೋ ಜನ, ಇಲ್ಲಿರೋ ಪ್ರಕೃತಿ, ಇಲ್ಲಿರೋ ಟಸ್ಕರ್ ವ್ಯಾಲಿ ಕೊಡುವಂಥ ಒಂದು ಫುಡ್ಡು, ಆಮೇಲೆ ಆನೆಗಳು ಬರ್ತಾ ಇರ್ತವೆ, ನೋಡ್ಬೋದು, ಮಜಾ ಮಾಡ್ಬೋದು ಮಾತ್ರ. ಆಮೇಲೆ ಒಂದು ಹೇಳ್ತೀನಿ, ನಿಮ್ಗೆ ನೆಟ್ವರ್ಕ್ ಇಲ್ಲದೆ ಇರೋಂಥ ಪ್ಲೇಸ್ ಅಂದರೆ ಇದೆ. ನೀವು ಯಾವಾಗಲೂ ಫೋನ್ ಅಂತ ಎಲ್ಲರೂ ಬ್ಯುಸಿ ಆಗಿರ್ತೀರಿ, ವಾಟ್ಸಪ್ಪು ಅದು ಇದು ಅಂತ. ಬಟ್ ನಿಮಗೆ ಇಲ್ಲಿ ನೆಟ್ವರ್ಕ್ ಸಿಗೋಂಗಿಲ್ಲ. ನೆಟ್ವರ್ಕ್ ಸಿಗದಾರೆ 2 ದಿನ ನೀವು ಫುಲ್ ಮಜಾ ಮಾಡಿ ಹೋಗ್ಬೇಕಂದ್ರೆ ಟಸ್ಕರ್ ವ್ಯಾಲಿ, ಸಕಲೇಶ್ಪುರ ಹತ್ತಿರ ಟಸ್ಕರ್ ವ್ಯಾಲಿಗೆ ನೀವು ಬರಬೇಕಾಕೈತಿ. ಬಂದು ಇಲ್ಲಿ ಜನನ, ಇಲ್ಲಿ ಪ್ರಕೃತಿನ ಎಂಜಾಯ್ ಮಾಡ್ಬೇಕಾಕೈತಿ. ಇಲ್ಲಿರುವಂತಹ ನದಿ, ಇಲ್ಲಿ ಬೋಟಿಂಗ್ ಮಾಡ್ಬೋದು, ಆಮೇಲೆ ಎಲ್ಲ ಒಳ್ಳೆ ಒಂದು ಆನೆಗಳು ನೋಡ್ಬೋದು. ತುಂಬ ಖುಷಿ ಆಕೈತಿ. ಇದಕ್ಕಾಗಿ ದಯವಿಟ್ಟು ಉತ್ತರ ಕರ್ನಾಟಕ ಮಂದಿಗೆ ಒಂದು ಹೇಳತ್ತೀನಿ, ದಯವಿಟ್ಟು ಇಲ್ಲಿ ಬನ್ನಿ, ಬಂದು ಎಂಜಾಯ್ ಮಾಡಿ ಲೈಫ್. 1-2 ದಿನ ಮೊಬೈಲ್ ಸ್ವಿಚ್ ಆಫ್ ಮಾಡಿರಿ, ನಿಮ್ಮ ಲೈಫ್ ಏನಂತಂದ್ರೆ ನಿಮಗೆ ಗೊತ್ತಾಕೈತಿ ಇವಾಗ.